ಹಾಯ್ ಹಲೋ ವಿವರ್ಸ್, ನಾನು ನಿಮ್ಮ ಶ್ರುತಿ ನವೀನ್ ಕುಮಾರ್ ಜೆಟ್ಟಿ ಮಾಡುವ ನಮಸ್ಕಾರ. ನಿನ್ನೆ ಡಿಸೆಂಬರ್ 25ರ ಪ್ರಯುಕ್ತ ಕ್ರಿಸ್ಮಸ್ ಇದ್ದಿದ್ದರಿಂದ ನಾನು ನನ್ನ ಮಕ್ಕಳು ನಮ್ಮ ಮೈಸೂರಿನಲ್ಲಿ ಇರುವಂತಹ ಏಷ್ಯಾದಲ್ಲಿ ಅತಿ ದೊಡ್ಡ 2ನೇ ಚರ್ಚ್ ಅಂತ ಪ್ರಸಿದ್ಧಿ ಹೊಂದಿರುವಂತಹ ಈ ಚರ್ಚ್ಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಈ ಚರ್ಚ್ನ ಹೆಸರು ಸೆಂಟ್ ಫಿಲೋಮಿನಾ ಚರ್ಚ್ ಅಂತ. ನೋಡ್ತಾ ಇರ್ಬೋದು ಎಷ್ಟು ಜನ ಕ್ರೌಡ್ ಇದೆ ಅಂತ. ನಾನು ನನ್ನ ಮಕ್ಕಳು ನಮ್ಮಮ್ಮ ಎಲ್ಲರೂ ಬಂದಿದ್ವಿ. ಇದು ಎಂಟ್ರೆನ್ಸ್ ತಗೋತಾ ಇರೋದು ಚರ್ಚ್ಗೆ. ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಅದು ಚರ್ಚನ್ನ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಈ ಚರ್ಚ್ನ ಕಟ್ಟಿದವರು ನಮ್ಮ 4ನೇ ಕೃಷ್ಣರಾಜ ಒಡೆಯರ್ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಜನ ಅಲ್ಲಿ ಯೇಸು ಕ್ರಿಸ್ತನ ನೋಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ. ಇದು ಒಳಗಡೆ ಎಂಟ್ರೆನ್ಸಿಂದ ನಾನು ತೆಗಿತಾ ಇರೋದು. ಎಷ್ಟು ಚೆನ್ನಾಗಿ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲರೂ ದೇವ್ರನ್ನ ದರ್ಶನ ಮುಗಿಸ್ಕೊಂಡು ಎಲ್ಲ ವಾಪಸ್ ಬರ್ತಾ ಇದ್ದಾರೆ. ನಾವು ಒಳಗೆ ಹಿಂಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅಲಂಕೃತವಾಗಿದೆ ಅಂದರೆ ಚರ್ಚ್ ಮಾತ್ರ ಅಷ್ಟು ಚೆನ್ನಾಗಿತ್ತು. ನಾವು ಚಿಕ್ಕ ವಯಸ್ಸಿಂದನೂ ಕ್ರಿಶ್ಚಿಯನ್ ಸ್ಕೂಲಲ್ಲೇ ಓದಿದ್ರಿಂದ ನಮ್ಮ ಮಕ್ಕಳು ಕೂಡ ಕ್ರಿಶ್ಚಿಯನ್ ಸ್ಕೂಲಲ್ಲೇ ಓದ್ತಾ ಇರೋದ್ರಿಂದ ನಮಗೆ ಅದು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅವರು ಅರೇಂಜ್ಮೆಂಟ್ಗಳು ಮಾಡ್ಕೋತಾರೆ. ವರ್ಷಕ್ಕೆ ಒಂದು ಸರಿ ಇವರ ಹಬ್ಬನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿರೋದನ್ನ ನಾವು ನೋಡ್ತಾ ಇರ್ಬೋದು. ನನ್ನ ಮಗಳು ನೋಡಿ ಅಲ್ಲಿ ಜನಗಳ ಮಧ್ಯೆ ಅಂತೂ ನಿಂತ್ಕೊಳ್ಳೋಕ್ಕಾಗದೆ ಕೊನೆಗೆ ಎತ್ಕೊಂಡು ಅವಳನ್ನ ನಡ್ಕೊಂಡು ಹೋಗ್ತಾ ಇದ್ವಿ. ಚರ್ಚಿಂದ ಒಳಗಡೆ ಗ್ರೌಂಡ್ ಫ್ಲೋರ್ಗೆ ನಡ್ಕೊಂಬಂದಾಗ ಇಲ್ಲಿ ಒಂದು ಶಿಲುಬೆನ ನಾವು ನೋಡ್ತೀವಿ ಕೆಳಗಡೆ. ಅದು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಅದನ್ನು ತಿಳ್ಕೊಬೇಕು ಅಂದಾಗ ಅಲ್ಲಿ ಹೇಳಿದ್ರು, ಅದು ರಿಯಲ್ ಆಗಿ ಸಂತ ಫಿಲೋಮಿನಾ ಅವರ ಮೂಳೆ ಮತ್ತು ರಕ್ತದ ಕಲೆಗಳನ್ನು ಅಲ್ಲಿ ಸ್ಟೋರ್ ಮಾಡಿರೋದು ಅಂತ ನಮಗೆ ಇಲ್ಲಿ ಗೊತ್ತಾಯಿತು. ನೋಡ್ತಾ ಇರ್ಬೋದು ಅಲ್ಲಿ ಈ ಚರ್ಚ್ನ ಕಟ್ಸಿರೋದು ಯಾರ್ಯಾರು ಅಂತ ಈ ಗ್ರೌಂಡಲ್ಲೆಲ್ಲನೂ ಕೆತ್ತಿಸ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನೋಡಿಕೊಂಡು ನಾವು ಬಂದ್ವಿ. ಅಲ್ಲೆಲ್ಲ ಫೋಟೋ ಶೂಟ್ ಮಾಡೋಣ ಅಂತೆಲ್ಲ ನೋಡ್ತಾ ನಿಂತಿದ್ವಿ. ನೋಡ್ತಾ ಇರ್ಬೋದು ಈ ಚರ್ಚ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಚರ್ಚ್ನ ಕಟ್ಸೋಕ್ಕೆ ಮೂಲ ಕಾರಣನೇ ಸಂತ ಫಿಲೋಮಿನಾ ಅವರು ಅಂತ ಹೇಳ್ತಾರೆ. ಈ ಚರ್ಚು ಪ್ರಪಂಚದಲ್ಲೇ 3 ಅಂತ ಇರೋದು. ಆ 3ರಲ್ಲಿ ನಮ್ಮ ಮೈಸೂರಿನಲ್ಲಿ ಈ ಚರ್ಚ್ ಇರೋದು ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಚರ್ಚು ಅಂದರೆ, ಈ ಚರ್ಚ್ ಡಿಸೈನ್ ಇರೋದು ನಿಯೋ ಗಾತಿಕ್ ಸ್ಟೈಲ್ನಲ್ಲಿ. ಈ ಚರ್ಚ್ನ ಪ್ರಸ್ತುತ ಸೆಂಟ್ ಜೋಸೆಫ್ ಚರ್ಚ್ ಅಂತಲೂ ಕೂಡ ಕರೀತಾರೆ ಈಗ. ಆದರೆ ಮೊದಲಿನಿಂದನೂ ಈ ಚರ್ಚ್ನ ಸಂತ್ ಫಿಲೋಮಿನಾ ಚರ್ಚ್ ಅಂತಲೇ ಪ್ರಸಿದ್ಧಿ ಹೊಂದಿರೋದು. ಈ ಕ್ರಿಸ್ಮಸ್ನ ಪ್ರಯುಕ್ತ ಇಲ್ಲಿ ಫನ್ ಫೇರ್ ಥರ ಎಲ್ಲ ರೆಡಿ ಮಾಡಿದ್ರು. ನಾವೆಲ್ಲ ಹೋದ್ವಿ. ಇಲ್ಲೆಲ್ಲ ಕ್ಯಾಂಡಲ್ ಹಚ್ಚಿಸ್ತಾ ಇದ್ರು. ನಾವು ಎಲ್ಲ ಕ್ಯಾಂಡಲೆಲ್ಲ ಹಚ್ಚಿಸಿ ನಂತರ ಇಲ್ಲೆಲ್ಲ ಏನೇನು ಅರೇಂಜ್ಮೆಂಟ್ಗಳೆಲ್ಲ ಇತ್ತು ಅದನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊತಾ ಮುಂದೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಫುಡ್ ಸ್ಟಾಲ್ಗಳು ಪ್ರತಿಯೊಂದು, ಮತ್ತು ಮಕ್ಕಳು ಆಟ ಅದು ಕೂಡ ಇತ್ತು. ಅಲ್ಲಿ ಎಕ್ಸಿಬಿಷನಲ್ಲಿ ನಾವು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಸೇಮ್ ಅದೇ ರೀತಿ ಇಲ್ಲೂ ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಎಲ್ಲನೂ ಫುಡ್ ಸ್ಟಾಲ್ಗಳಾಗಲಿ, ಮಕ್ಕಳು ಆಟ ಆಡೋದಾಗಲಿ ಪ್ರತಿಯೊಂದು ಕೂಡ ಇತ್ತು. ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಂತರ ಇಲ್ಲೆಲ್ಲ ಫುಡ್ಡೆಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್. ಎಷ್ಟು ಒಂದಕ್ಕಿಂತ ಒಂದು ಅಂತ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ನಂತರ ನನ್ನ ಮಕ್ಕಳು ಬರೋದೇ ಇಲ್ಲ ಅಂತಾರೆ. ಅಷ್ಟು ಆಟ ಬೇಕು, ಈ ಆಟ ಆಡೋಣ ಅಂತ ಇದ್ರು. ಅದೆಲ್ಲ ನೋಡಿಕೊಂಡು ಆ ಸ್ಟಾಲಲ್ಲೆಲ್ಲ ಏನೇನಿದೆ ಅಂತ ನೋಡಿಕೊಂಡು ನಮ್ಗೆ ಯಾವ್ದು ಇಷ್ಟ ಆಯಿತು ಅದು ತೊಗೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಗೊಂಬೆಗಳನ್ನ ಅದೆಲ್ಲ ನೋಡಿಕೊಂಡು ಮುಂದೆ ಸಾಕ್ತಾ ಇದ್ವಿ. ನಂತರ ಅಲ್ಲಿ ಚರ್ಚ್ನಲ್ಲಿ ಫಾದರ್ ಇದ್ದರು. ಅಲ್ಲಿ ಹೋಗಿ ಫಾದರ್ನ ಮಾತಾಡಿಸಿ ಅವ್ರಿಗೆ ವಿಶಸ್ನ ಹೇಳಿ ನನ್ನ ಮಕ್ಕಳು ಅಲ್ಲಿ ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡ್ರು. ಫಾದರ್ಗೆ ವಿಶಸ್ನ ಹೇಳ್ತಾ ಇರೋದು ನೋಡ್ತಾ ಇರ್ಬೋದು. ಎಲ್ಲ ಮುಗಿಸ್ಕೊಂಡು ನಾವು ಫಾದರ್ಗೆ ವಿಶಸ್ನ ಹೇಳಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲಿ ಹೊರಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದನ್ನು ಅರೇಂಜ್ ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ಸ್ಕೂಲ್ ಡೇಸಲ್ಲಿ ನೋಡ್ತಾ ಇದ್ವಿ. ನಮ್ಮ ಸ್ಕೂಲ್ಗಳಲ್ಲೆಲ್ಲ ಈ ಥರ ಅರೇಂಜ್ ಮಾಡ್ತಾ ಇದ್ದಿದ್ದು. ನನ್ನ ಹಳೆ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪಕ ಬಂತು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ನಾನು ಸಂಜೆ ಬರ್ಬೋದಾಗಿತ್ತು. ಬಟ್ ಆದರೆ ಅಷ್ಟು ರಶ್ನಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ನನಗೂ ತುಂಬ ಕಷ್ಟ ಆಗುತ್ತೆ ಅಂತ ಬೆಳಗ್ಗೆನೇ ಹೊರಟ್ವಿ. ನೋಡ್ತಾ ಇರ್ಬೋದು ಕ್ರಿಸ್ಮಸ್ ಟೋಪಿನ ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ ನನ್ನ ಮಕ್ಕಳು.
ಎಷ್ಟು ಚೆನ್ನಾಗಿ ಅಲ್ಲಿ ಕ್ರಿಶ್ಚಿಯನ್ಸ್ ಬಂದಿದ್ರು, ಅವ್ರಿಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳೋದಕ್ಕೆ ಅವ್ರು ಖುಷಿಯಾಗಿ ಹಂಗೋದ್ರು. ಎಷ್ಟು ಚೆನ್ನಾಗಿದೆ ಇದು ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಈ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಮ ಧರ್ಮನೂ ಪ್ರೀತಿಸಿ ಮತ್ತು ಬೇರೆ ಧರ್ಮವನ್ನು ಕೂಡ ಗೌರವಿಸಿ ಅಂತ ಹೇಳ್ತಾ, ನನ್ನ ಈ ಚಾನಲ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.